ನೀವು ಸಿಂಹರಾಶಿಯವರಾಗಿದ್ದು ನೀವು ಕಳೆದುಕೊಂಡಿದ್ದನ್ನ ಅಥವಾ ಯಾರು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದನ್ನ ಅಥವಾ ಕಿತ್ಕೊಂಡು ಹೋಗಿದ್ದನ್ನ ಅಥವಾ ಹಾಳು ಮಾಡ್ಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಳಬೇಕು ಅಂದರೆ ಎರಡು ವಿಶೇಷವಾದ ಅಂದರೆ ಒಂದು ತಂತ್ರ ಒಂದು ಮಂತ್ರ, ಎರಡು ವಿಶೇಷವಾದ ಪರಿಹಾರ ಇದೆ. ಈ ವಿಡಿಯೋದಲ್ಲಿ ಅದೆಲ್ಲ ತಿಳಿಸ್ತೀನಿ ನಾನು ನಿಮಗೆ, ಸಿಂಹರಾಶಿಯರು ಹೇಗೆ ಅದನ್ನು ಪಡೆದುಕೊಳ್ಬೇಕು ವಾಪಸ್ಸು ಅಂತ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಅವಶ್ಯಕತೆ ಇರುತ್ತೆ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಎರಡು ಪ್ರಧಾನವಾಗಿರತಕ್ಕಂಥ ಪರಿಹಾರಗಳು, ಒಂದು ತಂತ್ರ ಒಂದು ಮಂತ್ರ. ಈ ಎರಡು ಪರಿಹಾರಗಳಿಂದ ನೀವು ಸಿಂಹರಾಶಿಯವರು ಏನನ್ನೇ ಕಳೆದುಕೊಂಡಿದ್ರೂ ಸಹ ವಾಪಸ್ ಪಡ್ಕೊಳ್ಬೋದು. ಅಥವಾ ಈಗ ನಿಮ್ಮ ಹತ್ರ ಯಾರೋ ಜಗಳ ಮನಸ್ತಾಪ, ಈಗ ಅಷ್ಟಮ ಶನಿ ನಡೀತಾ ಇದೆ. ಈಗ ನಾನು ವಿಡಿಯೋ ಮಾಡಬೇಕಾದ್ರೆ ಒಂದೂವರೆ ವರ್ಷ ತನಕನೂ ಇದೆ ಅಷ್ಟಮ ಶನಿಯ ಮತ್ತೊಂದು ಇನ್ನೊಂದು ಕಾರಣ ಯಾರೋ ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಅಪಾರ್ಥ ಮಾಡಿಕೊಂಡು ನಿಮಗೆ ತುಂಬ ಹತ್ತಿರದವರು ನಿಮ್ಮಿಂದ ದೂರ ಜಗಳ ಮಾಡ್ಕೊಂಡು ಹೊರಟೋದ್ರು. ನೀವು ಹೋಗಿ ಅವ್ರನ್ನ ವಾಪಸ್ ಕರೀಲಿಕ್ಕೆ ನಿಮಗೆ ಈಗೋ ಪ್ರಾಬ್ಲಮ್ಮು ಅಥವಾ ನಾನೇ ಅವರಾಗವರೇ ಬರಲಿ ಅಂತ. ಸೊ ಅವರಾಗವರೇ ಬರಲಿ ಅಂತ ಮನಸ್ಸಲ್ಲಿದೆ, ಆದರೆ ಹೋಗಿ ಕೇಳಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಾದರೂ ಕೂಡ ನೀವು ಈ ಪ್ರಯೋಗ, ಈ ತಂತ್ರ ಪ್ರಯೋಗ ಮಂತ್ರ ಪ್ರಯೋಗದಿಂದ ನೀವು ಅವರೇ ವಾಪಸ್ ಬಂದು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ. ಅಥವಾ ಯಾವುದೋ ಜಾಬು ತೆಗೆದಾಕ್ಬಿಟ್ರು, ಸರ್ ಅವರು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಅವರೇ ವಾಪಸ್ ಕರೀತಾರೆ, ಮತ್ತೆ ಅಲ್ಲೇ ಕೆಲಸ ಸಿಗುತ್ತಾ, ಕಳ್ಕೊಂಡು ಉದ್ಯೋಗ ಮತ್ತೆ ಸಿಗುತ್ತಾ, ಅಲ್ಲೇ ಸಿಗುತ್ತಾ ಅನ್ನೋ ಥರ. ಅಥವಾ ಇನ್ನೂ ಯಾವುದೋ ಒಂದು ಕೆಲಸ ಸಿಗುತ್ತಾ ಅಂತ, ಅಥವಾ ಯಾವುದೋ ಒಂದು ಬಂಗಾರ ಕಳೆದೋಯ್ತು, ದುಡ್ಡು ಕಳೆದೋಯ್ತು, ಡಾಕ್ಯುಮೆಂಟ್ಸ್ ಕಳೆದೋಯ್ತು, ಈ ಥರ ಏನಾದ್ರು ಕಳ್ಕೊಂಡಿದ್ದು ವಾಪಸ್ ಪಡ್ಕೊಳ್ತಕ್ಕಂಥದ್ದು ರೇರಲ್ಲಿ, ಅಂದರೆ ನಿಮ್ಮನ್ನೆಲ್ಲ ಯಾರು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಫಾರ್ ಸಪೋಸ್ ಎಲ್ಲೋ ಒಂದು ಕಡೆ ಸಿಂಹರಾಶಿಯರು ನಿಮ್ಮನ್ನು ಎದುರಿಸ್ಬಿಟ್ಟು ಏನೋ ಕಿತ್ಕೊಂಡು ಹೋದ್ರಪ್ಪ, ಅವ್ರು ವಾಪಸ್ ತಂದು ಕೊಡ್ತಾರಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಕದ್ಕೊಂಡು ಹೋಗ್ಬಿಟ್ರು, ಏನೋ ಆಗಿರ್ಬೋದು, ನಿಮ್ಮಿಂದ ಕದ್ಕೊಂಡು ಹೋಗಿದ್ದು ಹೃತಂ ನಷ್ಟಂ, ಅಥವಾ ನೀವು ಹಾಳು ಮಾಡ್ಕೊಂಡಿದ್ದು ವಾಪಸ್ ನಿಮಗೆ ಸಿಗಬೇಕು ಅಂತಂದರೆ ಒಂದು ತಂತ್ರ ಒಂದು ಮಂತ್ರ ಎರಡಿದೆ. ಅದನ್ನು ನಾನು ನಿಮಗೆ ಹೇಳ್ತೇನೆ. ಪ್ರತಿಯೊಬ್ಬ ಸಿಂಹರಾಶಿಯರಿಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ. ಸೊ ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ತಂತ್ರ ಏನಪ್ಪ? 3 ಬಹಳ ಇಂಪಾರ್ಟೆಂಟ್ ವಿಚಾರಗಳು ಬರುತ್ತೆ ಇದರಲ್ಲಿ. ಒಂದು ಸೋಮವಾರ, ಎರಡನೇದು ಈಶ್ವರ ದೇವರು, ಮೂರನೇದು ಬಿಲ್ವಪತ್ರೆ. ಹಾಲು ಕೂಡ ಬೇಕು. ಹಾಲು ಅದು ಈ ನಾಟಿ ಹಸು ಹಾಲಾದರೆ ತುಂಬ ಒಳ್ಳೆಯದು, ಪ್ಯಾಕೆಟ್ ಮಿಲ್ಕ್ಕಿನ್ನೂ. ಏನು ಮಾಡಬೇಕು ನೀವು ಅಂತಂದರೆ 11 ಸೋಮವಾರಗಳು ಬರುತ್ತದೆ. ಆ್ಯಕ್ಚುಲಿ 11 ಬರುತ್ತೆ, ಬೇರೆಗೆಲ್ಲ ಕಡಿಮೆ ಬರುತ್ತೆ. ಸಿಂಹರಾಶಿಯವರಿಗೆ ಅನಿವಾರ್ಯವಾಗಿ 11 ಬರ್ತದೆ. ಅದರಲ್ಲಿ 11 ಸೋಮವಾರಗಳು ಈಶ್ವರನ ದೇವಸ್ಥಾನದಲ್ಲಿ ಬೆಳಗಿನ ಸಮಯದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ, ಸಂಜೆ ಸೂರ್ಯೋದಯ ಅಂತ ಸೂರ್ಯೋದಯ ಸಮಯದಲ್ಲಿ ರುದ್ರಾಭಿಷೇಕ ಹಾಲಿನಲ್ಲಿ, ಸೂರ್ಯಾಸ್ತದ ಸಮಯದಲ್ಲಿ ರುದ್ರ ತ್ರಿಶತಿ ಮಂತ್ರಗಳು ಅಂತ ಬರುತ್ತೆ. ಅದರಿಂದ ಬಿಲ್ವಪತ್ರೆಯಿಂದ ಅರ್ಚನೆ. ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ, 1 ಅವರ್ ಸ್ಪೆಂಡ್ ಮಾಡಬೇಕಾಗತ್ತೆ. 9 ಸೋಮವಾರಗಳು ಈಶ್ವರನ ದೇವಸ್ಥಾನದಲ್ಲಿ ನೆನ್ಪಿಟ್ಕೊಳ್ಳಿ. ಇದನ್ನು ಬರೆದಿಟ್ಕೊಂಡ್ರೂ ಪರವಾಗಿಲ್ಲ. ಸೋಮವಾರ ಬೆಳಗ್ಗೆ ಹಾಲಿನಲ್ಲಿ ರುದ್ರಾಭಿಷೇಕ, ಸೋಮವಾರ ಸಾಯಂಕಾಲ ಅಂದರೆ ಈ 6:15, 6:30, 6:45 ಸ್ವಲ್ಪ ಕತ್ಲಾಗಬೇಕು, ಸೂರ್ಯ ಅಸ್ತ ಆಗ್ಬಿಡ್ತಾ ಇರಬೇಕು. ಸೊ ಆ ಟೈಮ್ನಲ್ಲಿ ಬಿಲ್ವಪತ್ರೆಯಲ್ಲಿ ರುದ್ರ ತ್ರಿಶತಿ ಅಂತ 300 ಹೆಸರುಗಳು ಬರುತ್ತೆ ಈಶ್ವರ ದೇವರದ್ದು. ಸೊ ಆ ಒಂದು ಮಂತ್ರ ಹೇಳಿ ಅರ್ಚನೆ. ಇದನ್ನು ಮಾಡಬೇಕಾದ್ರೆ, ಈ ತಂತ್ರವನ್ನು ಮಾಡಬೇಕಾದ್ರೆ ಈ ವಿಡಿಯೋ ಎಂಡಲ್ಲಿ ಒಂದು ಮಂತ್ರವನ್ನು ಕೊಟ್ಟಿರ್ತಾನೆ. ಒಳಗಡೆ ಅರ್ಚಕರು ಅದನ್ನು ಮಾಡ್ತಿರ್ತಾರೆ. ನೀವು ಆ ದೇವಸ್ಥಾನದಲ್ಲೂ ಹೊರಗಡೆ ಕೂತಿರ್ತೀರಲ್ಲ, ಗರ್ಭಗುಡಿಯಿಂದ ಹೊರಗಡೆ ಕೂತು ನೋಡ್ತಾ ಇರ್ತೀರಲ್ಲ, ನೋಡಬೇಕಾದ್ರೆ ನೀವು ಈ ವಿಡಿಯೋ ಎಂಡಲ್ಲಿ ಹೇಳುವಂತಹ ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಜಪ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಆದರೂ ಅಷ್ಟು ಜಾಸ್ತಿ ಮಾಡಿ. 1008 ಸಲ ಮಾಡೋಕ್ಕಾದ್ರೆ ಇನ್ನೂ ಒಳ್ಳೆಯದು. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಆ ಮಂತ್ರವನ್ನು. ಸೊ ಒಳಗಡೆ ನಿಮ್ಮ ಹೆಸರಿನಲ್ಲಿ ಅಭಿಷೇಕ ಆಗ್ತಾಯಿದೆ ಬೆಳಗ್ಗೆ ಅಥವಾ ಸಂಜೆ, ರುದ್ರ ತ್ರಿಶತಿ ಅರ್ಚನೆ ಆಗ್ತಾಯಿದೆ. ದೇವಸ್ಥಾನದ ಹೊರಗಡೆ ಅಂದರೆ ಗರ್ಭಗುಡಿಯ ಹೊರಗಡೆ ನೀವು ಕುಳಿತುಕೊಂಡು ಅದನ್ನು ಎಂಥದ್ದು ಕಾರ್ತವೀರ್ಯಾರ್ಜುನ ಮಂತ್ರದ ಜಪವನ್ನು ಮಾಡ್ತಾ ಇರ್ತೀರಿ. ಅಂದರೆ ಈ ಎರಡರ ಸಂಯೋಗ ಇದೆ, ತಂತ್ರ ಮಂತ್ರ, ಇದೆರಡರ ಸಂಯೋಗ ಸಿಂಹರಾಶಿಯವರು ಏನು ಕಳ್ಕೊಂಡ್ರೂ ಕೂಡ ಮತ್ತೆ ಪುನಃ ಅವ್ರಿಗೆ ವಾಪಸ್ ಕೊಡಿಸಲಿದೆ. ಅದು ಯಾವುದೇ ಕಾರಣದಿಂದ ಕಳ್ಕೊಂಡಿರಲಿ, ವಾಪಸ್ ಕೊಡಿಸಲಿದೆ. ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ತಂತ್ರಮಂತ್ರ ಯುತಿ ಇದು, ಹೋಯ್ತಲ್ವಾ? ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಅದ್ಭುತವಾಗಿರತಕ್ಕಂತಹ
ಒಂದು ಪರಿಹಾರ ಇದು. ಇನ್ನು ಕೆಲವು ಸಿಂಹರಾಶಿಯವರು ಕೇಳ್ಬೋದಿಲ್ಲ ಗುರುಗಳೇ, ನನಗೆ 11 ಸೋಮವಾರಗಳು ಹೋಗೋದು ಅಥವಾ ಬೆಳಗ್ಗೆ ಹೋಗು ಸಂಜೆನೂ ಹೋಗು ನನ್ನ ಕೈಲಿ ಆಗಲ್ಲ. ಈಗ ಅವಶ್ಯಕತೆ ಇರೋರು ಮಾಡ್ಕೊಳ್ತಾರೆ. ಫಾರ್ ಸಪೋಸ್ ಕೆಲವರಿಗೆ ಜಾಬ್ಗೆ ಹೋಗಬೇಕು, ಅಂಗಡಿಗೆ ಹೋಗಬೇಕು, ಟೈಮ್ ಇಲ್ಲ, ಹುಷಾರಿಲ್ಲ, ಮತ್ತೊಂದು ಇನ್ನೊಂದು ಏನೋ ಒಂದು ಇರುತ್ತೆ ಅಂದ್ಕೊಳ್ಳೋಣ, ಹೋಗೋಕ್ಕಾಗಲ್ಲ. ಮತ್ತು ಇನ್ನು ಬೇರೆ ಏನಾದರೂ ಒಂದು ಪರಿಹಾರ, ಯಾಕೆಂದರೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೆ ಇನ್ನೊಂದು ಅದ್ಭುತವಾದಂತಹದ್ದು ಏನಾದರೂ ಪರಿಹಾರ ಅಂದರೆ ನಿಮ್ಮ ವ್ಯಯಾಧಿಪತಿಯಾದ ಚಂದ್ರನಿಗೆ ವಿಶೇಷ ಶಾಂತಿ ಹೋಮದ ಜೊತೆಗೆ ನಾವು ವಿಶೇಷವಾದಂತಹ ಪರಿಹಾರ ಮಾಡ್ತಾ ಇದ್ದೇವೆ. ಸಿಂಹರಾಶಿಯವರಿಗೆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂ ಚ ಲಭ್ಯತೆ. ಸೊ ಅಂತಹ ಒಂದು ವಿಶೇಷವಾದ ಕಾರ್ತವೀರ್ಯಾರ್ಜುನನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ, ರಿಜಿಸ್ಟರ್ ಮಾಡ್ಕೊಂಡವರಿಗೆ ವಿಶೇಷವಾದ ತ್ರಿಶಕ್ತಿ ನಿಮಗೆ ನಾನು ಸ್ಕ್ರೀನ್ ಮೇಲೆ ಕೂಡ ದೊಡ್ಡದಾಗಿ ಕಾಣ್ತಾ ಇರಬಹುದು. ಇದರಲ್ಲಿ 3 ವಿಶೇಷವಾದಂತಹ ದ್ರವ್ಯಗಳಿದೆ ಒಂದೇ ಉಂಗುರದಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೆಯದು ರುದ್ರಾಕ್ಷಿ. ನಿಮಗೆ ಶಿವಶಕ್ತಿಯನ್ನು ಕೊಟ್ಟು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟು ನೀವು ಕಳ್ಕೊಂಡಿದ್ದನ್ನು ಮರಳು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸುತ್ತದೆ ಎನರ್ಜೈಸ್ ಮಾಡಿದಾಗ ಕಾರ್ತವೀರ್ಯಾರ್ಜುನ ಮಂತ್ರದಲ್ಲಿ. ಅದರ ಜೊತೆಗಿರ್ತಕ್ಕಂಥದ್ದು ಶಂಖು. ಆ ಶಂಖು ನಿಮಗೆ ದಿಕ್ಸೂಚಿ ಹಿಂಗೆ ಆಗಿರಬೇಕು, ಇಂಥವರೇ ತಗೊಂಡಿರಬೇಕು ಅಥವಾ ಇಂಥದ್ದು ಕಡೆನೇ ಇರಬೇಕು, ಇದನಿಗೆ ಹೀಗೆ ಮಾಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವ ತಲೆ ಸೂಕ್ಷ್ಮವಾಗಿ ನಿಮಗೆ ಒಂದು ಎಂತ ಹೇಳ್ತೀವಿ ಸೂಚನೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ಇನ್ನು 3ನೇದು ಚಿಕ್ಕದಾಗಿ ಸಾಸಿವೆ ಕಾಳಿನಷ್ಟು ಒಂದು ಪಾದರಸ ಇರ್ತದೆ. ಅದು ನಿಮ್ಮ ರಕ್ಷಣೆಗೆ. ಅದು ಒಂದ್ಸಲ ಬಂದಿದ್ದು ಮತ್ತೆ ವಾಪಸ್ ಹೋಗಬಾರ್ದು, ಮತ್ತು ಈಗಿರುವಂಥದ್ದು ಯಾವುದು ಕಳೆದು ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಮಂತ್ರದಿಂದ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರದ ದಿವಸ ಹುಣ್ಣಿಮೆ, ಅವತ್ತೇ ಮಾಡ್ತಾ ಇರತಕ್ಕಂಥ ಹೋಮ. ಹಲವಾರು ಇದಕ್ಕೆ ಈ ಹಿಂದೆ ತಿಳಿಸಿದ್ದೇನೆ, ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವಂತಹ ಶಕ್ತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮದಲ್ಲಿ ಇದು ಎನರ್ಜೈಸ್ ಆಗ್ತದೆ. ಅದರ ಜೊತೆಗೆ ಕಾರ್ತವೀರ್ಯಾರ್ಜುನ ಏನೇ ಕಳ್ಕೊಂಡ್ರು ಮರಳಿ ಪಡ್ಕೊಳ್ತಕ್ಕಂಥ ನಿಮಗೆ ಬೇಕಾದ್ದು ವಾಪಸ್ ಪಡ್ಕೊಳ್ತಕ್ಕಂಥ ಶಕ್ತಿ ಕಾರ್ತವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸರ್ಪದೋಷಗಳಿದ್ರೆ ಪರಿಹಾರವಾಗಬೇಕು, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸಂತಾನ ಗೋಪಾಲಕೃಷ್ಣ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗ್ತದೆ. ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ ಏನಿದೆ ನಮ್ಮ ಆಫೀಸ್ ನಂಬರು, ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರಿಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾವು ನಿಮಗೆ ಕರೆ ಮಾಡೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವೇ ನಮಗೆ ವಾಟ್ಸಪ್ಪು ಅಥವಾ ಕರೆ ಮಾಡಬೇಕಾಗತ್ತೆ. ಫಾರ್ ಸಪೋಸ್ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ವಿ ಅಥವಾ ಬೇರೆ ಏನೋ ಬ್ಯುಸಿ ಇದ್ವಿ ಅಂತಂದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ವಾಟ್ಸಪ್ ಮಾಡಿ. ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ರಿಪ್ಲೈಯಲ್ಲಿ ಪೂಜೆಯ ವಿವರಗಳನ್ನೆಲ್ಲ ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. 1ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಎಷ್ಟು ಅದ್ಭುತವಾದಂತಹ ರುದ್ರಾಕ್ಷಿ, ಶಂಖು, ಪಾದರಸ ಈ 3 ಶಕ್ತಿಗಳ ಒಂದು ಅದ್ಭುತ ಸಮ್ಮಿಲನ ತ್ರಿಶಕ್ತಿ ಉಂಗುರ ನಿಮ್ಮ ಧಾರಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ ಬೆರಳಿಗೆ ಮಧ್ಯ, ತೋರು ಬೆರಳು, ಉಂಗುರದ ಬೆರಳು ಯಾವ ಬೆರಳು ಸೈಜ್ಗೆ ಆಗ್ತದೋ ಆ ಬೆರಳು ಸೈಜ್ಗೆ ನೀವು ಖಂಡಿತವಾಗಿ ಇದನ್ನು ಆರಾಮದಾಯಕವಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ಇಲ್ಲ ತೋರು ಬೆರಳಲ್ಲಿ ಹಾಕ್ಕೋಬಹುದು, ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ಉಂಗುರದ ಬೆರಳಲ್ಲಿ ಹಾಕ್ಕೋಬಹುದು, ಕಿರು ಬೆರಳಲ್ಲಿ ಕೂಡ ಹಾಕ್ಕೋಬಹುದು. ನಿಮ್ಮ ಒಂದು ಅನುಕೂಲ. ಖಂಡಿತವಾಗಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳು ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನು ಧಾರಣೆನೇ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅಂದರೆ ಇದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಕೆಲವರು ಎಲ್ಲ ಕೈ ಬೆರಳಿಗೂ ಒಂದೊಂದು ಉಂಗುರ ಇದೆ, ಇದು ಮಿಸ್ ಆಗುತ್ತೆ, ಮ್ಯಾಚ್ ಆಗಲ್ಲ, ಹಂಗೆ ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ ಮೇಲ್ಗಡೆಗೆ. ಖಂಡಿತವಾಗಿ ಜನಾಕರ್ಷಣೆಯಲ್ಲಾಗಲಿ ಅಥವಾ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗಲಿ ತುಂಬ ಸಹಾಯಕವಾಗ್ತದೆ ತ್ರಿಶಕ್ತಿ
ಶಕ್ತಿ ಉಂಗುರ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾರೆ. ಆಮೇಲೆ ಬೇಗ ಬೇಗ ಕಳಿಸ್ಕೋಬೇಕು ನೀವು, ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕು. ಆಮೇಲೆ ಲೇಟ್ ಆಗಿಬಿಟ್ರೆ ಇದಾಗಲ್ಲ. 1ನೇ ತಾರೀಕಿಗೆ ಹೋಮ ಇರ್ತಕ್ಕಂಥದ್ದಾದ್ರಿಂದಾಗಿ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ವಿಶೇಷವಾಗಿ ಕಾರ್ತಿವೀರ್ಯಾರ್ಜುನ ಮಂತ್ರವನ್ನು ಸಹ ನಿಮಗೆ ಉಪದೇಶವನ್ನು ಕೊಡ್ತೇನೆ, ಕೇಳ್ತೇನೆ. ಅದನ್ನು ಕೇಳಿಸ್ಕೊಂಡು ಬಾಯ್ಟ್ ಮಾಡಿಕೊಂಡು ನಾನು ಹೇಳಿದಂತಹ ಪರಿಹಾರ ಒಂದು ರೀತಿಯಲ್ಲಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತ್ಯವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್. ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ.